ಪಂಚೆ ಗಿಂಚೆ ಹಾಕೊಂಡು ಏನ್ ನಿಂತ ಇದ್ದಾರೆ ಹೇಳ. ಈಗ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ, ಏನಾದ್ರು ಒಂದ್ ಒಳ್ಳೆ ಸಂದೇಶ ಕೊಡಿ ನನಗೆ. ಬಾತ್ ಮಾಡ್ದಂತೆ ತಿಂತಿ ಅಂತ ಕೇಳ್ದಾನ. ಮುಂದಕ್ಕೆ ಮಾಡಾಮ ತಿಂತೀನಿ ಧೃತಿ 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 ಯಪ್ಪ ಅವನ್ ಬಾಯಿಂದ ಹೇಳು ಹೇಳು. ಆಕ್ಚುಲಿ ನಾನು ಬಂದಾಯ್ತು, ಇದೇ ನಮ್ಮ ಅಣ್ಣ ಅವ್ರ ಮನೆಗೆ ಗುರುಪ್ರವೇಶಕ್ಕೆ ನಾನು ಬಂದಿರೋದು. ಸೊ ಇವತ್ತು ವ್ಲಾಗು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಹಾಯ್ ಗಾಯ್ಸ್, ನಾನು ಇವತ್ತು ಚಾಮರಾಜನಗರಕ್ಕೆ ಹೋಗ್ತಾ ಇದ್ದೀನಿ. ಅದು ಯಾಕೆ ಅಂತಂದ್ರೆ ಅಲ್ಲಿ ಹೋಗ್ಬಿಟ್ಟೆ ಹೇಳ್ತೀನಿ. ಆಕ್ಚುಲಿ ತಮ್ಲೈನ್ ನೋಡಿ ಆಕ್ಚುಲಿ ಎಲ್ಲರಿಗೂ ಗೊತ್ತಾಗಿರುತ್ತೆ ನನ್ನ ಪ್ರಕಾರ. ಸೊ ಬನ್ನಿ ಹೋಗೋಣ, ಮೀಟ್ ಮಾಡೋಣ, ಮಾತಾಡೋಣ, ಏನೇನ್ ಎಂಟರ್ಟೈನ್ಮೆಂಟ್ ಸಿಗುತ್ತೋ ಅದನ್ನೆಲ್ಲ ಕೊಡೋಣ ಅಂತ ಹೇಳ್ತಾ ಈ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಹಂಗೆ ತುಂಬಾ ದಿನ ಆಗಿತ್ತು ವ್ಲಾಗ್ ಮಾಡಿ. ವ್ಲಾಗ್ ಮಾಡಕ್ ಸ್ವಲ್ಪ ಕಷ್ಟ ಆಗ್ತಾ ಐತೆ, ಯಾಕಂತಂದ್ರೆ ಕೆಲ್ಸ ಕಂಟೆಂಟ್ ಅಂತ ಇಟ್ಕೊಂಡು ಇವಾಗ ಟೈಮೇ ಸಾಲ್ತಾ ಇಲ್ಲ ಗೈಸ್. ಸೊ ನನ್ಗೂ ಒಂದ್ ಟೈಮ್ ಬರುತ್ತೆ, ಎಲ್ಲ ಸ್ಟಾರ್ಟ್ ಮಾಡೋಣ. ಅಲ್ಲಿ ಗಂಟ ಫಾರ್ಮ್ ಬರೋ ಗಂಟ ಸ್ವಲ್ಪ ಕಷ್ಟ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರ್ಲಿ, ಇದಕ್ಕೂ ಹೆಚ್ಚಾಗಿರ್ಲಿ, ಇದೇ ತರ ಸಪೋರ್ಟ್ ಮಾಡ್ತಾ ಇರ್ರಿ. ಮುಂದೊಂದ್ ದಿನ ನಾನು ವ್ಲಾಗರ್ ಆಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಗೈಸ್. ಆದ್ರೂ ಜನಗಳ ಮಧ್ಯೆ ವಿಡಿಯೋ ಮಾಡಕ್ಕೆ ಸ್ವಲ್ಪ ನರ್ವಸ್ ಆಗುತ್ತೆ, ಆದ್ರೂ ಪರವಾಗಿಲ್ಲ, ಫೋಕಸ್ ಯಾವತ್ತು ಕ್ಯಾಮ್ರಾ ಮೇಲೆ ಇಟ್ಟಿರ್ತೀನಿ. ಸೊ ಇವಾಗ ನಾನು ಬಂದಿರೋದು ಬಸ್ ಸ್ಟ್ಯಾಂಡ್ಗೆ, ನಮ್ಮ ಮೈಸೂರು ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೀನಿ. ಈಗ ಬಸ್ ಹತ್ಕೊಂಡು ಚಾಮರಾಜನಗರ ಬಸ್ ಹತ್ಕೊಂಡು ಹೋಗ್ತಾ ಇರೋದು ಸೀದಾ. ಬಸ್ ಒಳಗೆ ಒಂದು ವಿಡಿಯೋ ಮಾಡಾಕ್ತೀನಿ, ನನಗೆ ಎಡಿಟಿಂಗ್ ಇದೆ ಇನ್ನುವೆ. ಸೊ ಜಾಸ್ತಿ ವ್ಲಾಗ್ ಮಾಡಕ್ಕಾಗಲ್ಲ, ಅಲ್ಲೋಗಿ ವಿಡಿಯೋ ಮಾಡೋಣ, ಬಸ್ ಅಲ್ಲಿ ಒಂದು ವಿಡಿಯೋ ಮಾಡೋಣ. ಸಿಗ್ತೀನಿ ಮತ್ತೆ. ಫೈನಲಿ ಬಸ್ ಹತ್ತಿದ್ದೀನಿ. ಇವಾಗ ಇಲ್ಲಿಂದ ಗುಂಡ್ಲುಪೇಟೆಗೆ ಹೋಗಿ ಮತ್ತೆ ಸಿಗ್ತೀನಿ. ವಾಪಸ್ ಯಾವತ್ತು ಕ್ಯಾಮ್ರಾ ಮೇಲೆ ಇರುತ್ತೆ ನೋಡಿ. ಬಸ್ ಹತ್ತಿ ಹೊರಡ್ತಾ ಇದ್ದೆ ಗೈಸ್ ಬಸ್ ಆಕ್ಚುಲಿ. ಸೊ ಬಸ್ ಹತ್ತಾಯ್ತು, ಈಗ ಹೊರಡ್ತಾ ಇದ್ದೆ. ಚಾಮರಾಜನಗರಕ್ಕೆ ಹೋಗಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್ ಗೈಸ್. ಫೈನಲಿ ಪಾಚಪ್ಪ ಸರ್ಕಲ್ ಗೆ ಬಂದು ಇಳಿದಿದ್ದೀನಿ. ಈಗ ಚಾಮರಾಜನಗರ ಪಾಚಪ್ಪ ಸರ್ಕಲ್ ಅಲ್ಲಿ ಇದ್ದೀನಿ. ನಮ್ಮ ಅಣ್ಣ ಅವ್ರಿಗೆ ಕಾಲ್ ಮಾಡಿ ಎಲ್ಲಿ ಬರ್ಬೇಕು ಅಂತ ಕೇಳ್ಬೇಕು ಗೈಸ್. ನಮ್ಮ ಅಣ್ಣ ಅವರೇ ಬಂದು ಕರ್ಕೊಂಡು ಹೋಗ್ತಾರಂತೆ, ಇಲ್ಲೇ ವೆಯ್ಟ್ ಮಾಡೋ ಅಂತ ಹೇಳವ್ರೆ. 2 ನಿಮಿಷ ಬರ್ತೀನಿ ಅಂದವ್ರೆ. ಇದು ನನಗೆ ರೂಟ್ ಗೊತ್ತಿಲ್ಲ ಆಕ್ಚುಲಿ. ಪಾಚಪ್ಪ ಸರ್ಕಲ್ ಬಂದು ನಿಂತಿದ್ದೀನಿ. ಅಣ್ಣ ಅವ್ರು ಬಂದ್ಮೇಲೆ ಹೋಗಿ ಅಣ್ಣನೆಲ್ಲ ಮೀಟ್ ಮಾಡ್ಕೊಂಡು ಮತ್ತೆ ಸಿಗ್ತೀನಿ. ಯಪ್ಪ ಗೈಸ್, ಹೊಟ್ಟೆ ಹಸ್ಕೊಂಡ್ಬಿಟ್ಟೈತೆ ಫುಲ್ ಸ್ವಲ್ಪ. ಅದಕ್ಕೆ ಸ್ವಲ್ಪ ಏನಣ್ಣ ಇದು ಏನ್ ಬಂದಿದ್ದು, ಅದಕ್ಕೆ ಖಾರ ಬಂದ ತಿಂತಾ ಇದೀನಿ. ಹೊಟ್ಟೆ ಹಸ್ಬಿಟ್ಟೈತೆ, ಅವ್ರು ಬರೋ ಗಂಟೆ ಕಾಯೋದಕ್ಕೆ ಆಗಲ್ಲ. ಸೊ ಹಾಗಾಗಿ ಸ್ವಲ್ಪ ತಿಂದು ಆಮೇಲೆ ಅವ್ರ ಜೊತೆ ಹೋಗುಮ್ಮ. ಇನ್ನು ಅವ್ರು ಬಂದಿಲ್ಲ ಗೈಸ್, ಅದಕ್ಕೆ ಸ್ವಲ್ಪ ತಿಂದು ಬಿಡ್ತೀನಿ. ಇವಾಗ ಸ್ವಲ್ಪ ನೆಮ್ಮದಿ ಗೈಸ್, ಸ್ವಲ್ಪ ನೆಮ್ಮದಿ. ತಿಂತ ಇರ್ತೀಯ ಆರಾಮ ಆಯ್ತೈತೆ ಈಗ. ಆಕ್ಚುಲಿ ಬೆಳಗ್ಗೆ ನೆನ್ನೆ ನೈಟ್ ಸ್ವಲ್ಪನೇ ತಿಂದಿದ್ದು. ನೆನ್ನೆ ನೈಟು ಸ್ವಲ್ಪನೇ ತಿಂದಿದ್ದು, ಅದಕ್ಕೆ ಸ್ವಲ್ಪ ಹೊಟ್ಟೆ ಜಾಸ್ತಿ ಹಸ್ಬಿಡಿತ್ತು. ಅದಕ್ಕೆ ಸ್ವಲ್ಪ ತಿನ್ನೋಣ ಅಂತ ನಿಲ್ಸಿ ತಿಂತಾ ಇದ್ದೀನಿ. ಗೈಸ್ ಫೈನಲಿ ಬಂದು ಅಣ್ಣಂದಿರೋ ಇಬ್ರು, ಅಣ್ಣ ತಮ್ಮ ಇಬ್ರು ಬಂದವ್ರೆ. ಗೈಸ್ ಆಕ್ಚುಲಿ ರವಿ ಅಣ್ಣ ಏನಂದಿತ್ತು ಅಂತಂದ್ರೆ ಅವ್ರು ಬರಲ್ಲ ಅನ್ಸುತ್ತೆ, ಆಟೋ ಹತ್ಕೊಂಡ್ ಬಂದ್ಬಿಡು ಪಚಾಪ ಆಗಿರಿ ಯಾವ್ದೋ ಇದಕ್ ಬಾ ಅಂತಂದ್ರು. ಆಮೇಲೆ ಇವ್ರು ಕಾಲ್ ಮಾಡಿ ಹೇಳಿದ್ಕೆ ಇಲ್ಲ ಬತಾವ್ರಂತೆ, ಅಲ್ಲೇ ಇರುವಂತ ಮತ್ತೆ ಕಾಲ್ ಮಾಡಿ ರವಿ ಅಣ್ಣನೇ ಹೇಳಿದ್ರು. ಸೊ ಇವಾಗ ಜಸ್ಟ್ ಸಿಕ್ಕಿದ್ರು. ಈಗ ಅಲ್ಲೇ ಹೋಗ್ತಾ ಇದೀವಿ. ನಿಜ ನಿಜ ಆಡ್ಸ್ಬಿಟ್ರು ಕಣಪ್ಪ. ಹೇಳ ಎಲ್ಲ ಹೋಗ್ತೀರಿ? ಗೈಸ್ ಪೆಟ್ರೋಲ್ ಹಾಕ್ಸಕ್ಕೆ ನಿಲ್ಸವ್ರೆ. ನಾನ್ ಕರ್ಕೊಬರಕ್ ಬಂದು ಪೆಟ್ರೋಲ್ ಡ್ರೈ ಮಾಡ್ಕೊಂಡು ತಳ್ಕೊ ಬಂದಿದ್ದೀವಿ. ಸುಳ್ಳೆಲ್ಲ ಹೇಳ್ಬಾರ್ದು ಲಾಗಲ್ಲಿ. ನಿಜಾನೇ ತಾನೇ ಹೇಳ್ತಾರದು ಗೈಸ್. ಆಕ್ಚುಲಿ ನಿಜಾನೇ ಹೇಳ್ತಾರದು. ತಳ್ಕೊಂಡೇನ್ ಬಂದಿಲ್ಲ, ಗಾಡಿ ತಕೊಂಡ್ ಬಂದಿದ್ದು. ಪೆಟ್ರೋಲ್ ಮುನ್ನೆಚ್ಚರಿಕೆ ಕ್ರಮದಿಂದ ಹೇಳಿ ಪೆಟ್ರೋಲ್ ಹಾಕ್ಸ್ತೀವಿ ಅಷ್ಟೇ. ಹೇಳ್ಬೇಕಾ ನೋಡಿಲ್ಲ ಗೈಸ್. ಆಕ್ಚುಲಿ ಇನ್ನೇನು ರವಿ ಅಣ್ಣನ ಮನೆ ಹತ್ರ ಬಂದು ಅಯ್ಯೋ ನನ್ ಸೋಡಾ
ಸೋಡಾ ಇಸ್ ಮೈ ಪ್ರಾಬ್ಲಮ್ ಗೈಸ್. ಯಾರು ಇದೆಲ್ಲ ಗೊತ್ತಿಲ್ಲ. ಫಸ್ಟ್ ಮೀಟ್ ಮಾಡ್ಬಿಟ್ಟು ಗೈಸ್, ಆಮೇಲೆ ಎಲ್ಲರನ್ನು ಮೀಟ್ ಮಾಡ್ಬೋ. ಈಗ ರವಿ ನಂಗೆ ಗೊತ್ತಿಲ್ಲ, ನಾನು ವಿಡಿಯೋ ಮಾಡ್ತಾ ಇರೋದು. ಓ ಪಂಚೆ ಗಿಂಚೆ ಹಾಕೊಂಡು ಏನು ನಿಂತ ಇದ್ದಾರೆ ಹೇಳ. ನಮಸ್ಕಾರ ನಮಸ್ಕಾರ ರವೇಣ ಅವರೇ, ಕೈ ಕೊಡಿ. ಎಲ್ಲಾರ್ತಿ ಕೈನ ರಘು ಅವ್ರೆ ಇಲ್ಲ ಅವ್ರೆ, ಕೈ ಕೊಡಿ ಎಲ್ಲಾರ್ತಿ. ಆಕ್ಚುಲಿ ನಾನು ಬಂದಾಯ್ತು, ಇದೇ ನಮ್ಮ ಅಣ್ಣ ಅವ್ರ ಮನೆಗೆ ಗುರುಪ್ರವೇಶಕ್ಕೆ ನಾನು ಬಂದಿರೋದು. ಸೊ ಇವತ್ತು ವ್ಲಾಗು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಏನೇನಾಗುತ್ತೆ ಏನೇನಾಗಲ್ಲ ಎಲ್ಲ ಮಾಡಿ ಹಾಕ್ತೀನಿ. ಆಕ್ಚುಲಿ ಮನೆ ಎಲ್ಲರೂ ಕ್ಯಾಪ್ಚರ್ ಐತಾರೆ, ಬನ್ನಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಬೇಕಪ್ಪ ಇಲ್ಲಿ ಇರೋರೆಲ್ಲ. ಯಾರು ಯಾರನ್ನ ತೋರಿಸ್ತಾ ಅಯ್ಯಣ್ಣ, ನಿಮ್ಮ ಹೆಸರು? ನಮ್ಮ ಹೆಸರು ನಾಗೇಶ್ ಅಂತಕ್ಕಪ್ಪ. ಹೆಂಗ್ ಬಂತು ವಿಡಿಯೋ ನಮ್ದು ಕಾಮಿಡಿದು? ಸೂಪರ್. ಆಕ್ಚುಲಿ ಮೊನ್ನೆ ಒಂದು ವಿಡಿಯೋ ಮಾಡಿದ್ವಲ್ಲ, ಯಾವ್ದ್ರ ತಾಣದು ವಿಡಿಯೋ? ಸೋಫಾ ಸೆಟ್. ಅದ್ರ ಲಾಸ್ಟ್ ಕ್ಲಿಪ್ಪಿಂಗ್ ಇವ್ರದೇ ಗೈಸ್, ಕಾಮಿಡಿ ಮಸ್ತ್ ಮಸ್ತ ಮಾಡಿದ್ದೀರಾ ಅಣ್ಣ. ಹಿಂಗೆ ಆಕ್ಟಿಂಗ್ ನನ್ನ ಜೊತೆ ಮಾಡಿ ಇನ್ನು ಇವತ್ತು ಕಂಟೆಂಟ್ ಗಳೈತೆ ಮಾಡಮ್ಮ. ಓಕೆ ಡೀಲ್. ಇದು ನನ್ ಮಗಳು ಹುಡುಗಿ, ಇದು ಮಗಳಿರೋದೇ ಗೊತ್ತಿರ್ಲಿಲ್ಲ ಗೈಸ್ ಆಕ್ಚುಲಿ. ಅಣ್ಣ ಇಲ್ಲಿ ಇಷ್ಟು ಜನ ಅವ್ರೆ, ಎಲ್ಲಾರು ಹತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀವಿ ಅಣ್ಣ. ನಮ್ಗೆ ಅದೇ ಬೇಕಾಗಿರೋದು. ಯಾರಿಗೆ ಗೈಸ್ ಪಂಚೆ ಉಟ್ಕೊಂಡು ಹೆಂಗ್ ಕಾಣ್ತೈತೆ ಅಂದ್ರೆ ಸಕ್ಕಳ ಕಾಣ್ತಿದ್ರ ಅಣ್ಣ. ವೆಲ್ಕಮ್. ಹೌದಾ ಅಣ್ಣ, ತಮ್ಮ ಅಂತಿದ್ರಿ ಈಗ ಅಣ್ಣ. ಕುಮಾರಣ್ಣ ಹಾಯ್ ಅಣ್ಣ. ಹೌದಾ, ಥ್ಯಾಂಕ್ ಯು ಅಣ್ಣ. ಅಣ್ಣ ಇದು ನನ್ನ ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡಿ ಅಣ್ಣ, ಹಂಗೆ ಫಾಲೋ ಮಾಡಿ. ಥ್ಯಾಂಕ್ ಯು ಅಣ್ಣ. ಬಂದಾಗಿಂದ ನನ್ ಮಾತಾಡ್ತಿಲ್ಲ ಅನ್ಕೊಬಿಟ್ಟೈತೆ. ಆಯ್ತು ಪರವಾಗಿಲ್ಲ, ಇಲ್ಲೇ ಮಾತಾಡಿ. ಹೇಳಿ ಅಣ್ಣ. ನೋ ಕಮೆಂಟ್ಸ್. ಏನಾರು ಒಂದ್ ಹೇಳಿ. ಅಂದ್ರೆ ಇವತ್ತು ನಮ್ದು ಮನೆ ಗೃಹ ಪ್ರವೇಶ ಇದೆ. ಇವತ್ತು ಎಲ್ಲ ಬಂದರೆ, ಎಲ್ಲ ಊಟ ಮಾಡ್ತಾರೆ. ಖಾರ ಪೊಂಗಲ್ಲು, ಕೇಸರಿ ಬಾತು, ಚಟ್ನಿ, ತಿಂಡಿ ರೆಡಿ ಇದೆ. ಬಂದು ತಿಂಡಿ ಕರೆಕ್ಟ್. ನಾನು ಇನ್ನೂ ತಿಂಡಿ ತಿಂದಿಲ್ಲ, ತಿಂಡಿ ತಿನ್ಕೊಂಡ್ ಬಂದೀನಿ, ಮತ್ತೆ ಸಿಗ್ತೀನಿ ಗೈಸ್. ಇವಾಗ ತಿಂಡಿ ತಿಂದಾಯ್ತು, ನೆಕ್ಸ್ಟ್ ಸ್ಟೆಪ್ ಏನು ಅಂತ ನನಗೆ ಇನ್ನೂ ಗೊತ್ತಿಲ್ಲ. ತಿಂಡಿ ತಿಂದ್ಮೇಲೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಅಂದ್ರೆ ನೆಕ್ಸ್ಟ್ ಊಟ ಕೂಡಿಸ್ತಾರೆ, ಊಟ ಬಡಿಸ್ಬೇಕು. ಊಟ ಬಡಿಸ್ಬೇಕಂತ. ಊಟ ನೀನು ಬಡಿಸು, ನಾನು ಬಡಿಸ್ತೀನಿ. ಓಕೆ ಊಟ ಬಡಿಸ್ಬಿಟ್ಟು ಕಂಟೆಂಟ್ ಮಾಡ್ಬೇಕಷ್ಟೇ ಅಣ್ಣ. ನ್ಯೂಸ್ ಓಕೆ ಅಲ್ವಾ? ಫಂಕ್ಷನ್ ಇವ್ರದೇ ಹೊಸಮನೆ ಫಂಕ್ಷನ್. ಒಳ್ಳೆ ಕಂಟೆಂಟ್, ಒಳ್ಳೆ ಒಂದ್ 2-3 ಕಂಟೆಂಟ್ಗಳನ್ನ ಹಿಡಿದಿದ್ದೀನಿ, ಇವಾಗ ಮಾಡ್ಬೇಕಷ್ಟೇ. ಕಂಟೆಂಟ್ಗಳು ಹಿಡಿದ್ರೆ ಹಂಚಿನ ಮನೆ ಇದು ನೋಡಿ. ಹಂಚಿನ ಮನೆ ಹೆಂಗಿದೆ? ನಮ್ಮ ತಾತನ ಕಾಲದ ಹಂಚಿನ ಮನೆ ಇದು. ತಾತನ ಕಾಲದ ವೈರ್ ನೋಡಿ ನೀವು, ಇದರ ವೈರಿಂಗ್ ಎಲ್ಲ ನೋಡಿದಾರೆ? ಬಿಲ್ಡಿಂಗ್ ವೈರಿಂಗ್ ಈ ತರ ವೈರಿಂಗ್ ನೋಡಿರ್ತಾರೆ, ಹಳ್ಳಿಲಿರೋರು ನೋಡಿರ್ತಾರೆ. ಹಳ್ಳಿಲಿರೋ ನೋಡಿರ್ತಾರೆ. ಇದು ಕಂಟೆಂಟ್ ಹಳ್ಳಿಲಿರೋರಿಗೆ, ಸಿಟಿ ಎಲ್ಲರಿಗೂ ಹೋಗುತ್ತಲ್ಲ. ಕರೆಕ್ಟ್ ಅಲ್ವಾ? ಹೋದವರೆಲ್ಲ ನೋಡಿ ಎಂಜಾಯ್ ಮಾಡಿ. ಊಟ ಆಯ್ತಾ ಅಮ್ಮ? ಊಟ ನಿಮ್ಮ ಹೆಸರೇನು ಅಜ್ಜಿ? ನಿಮ್ಮ ಹೆಸರು? ರತ್ನಮ್ಮ. ಎಲ್ಲಿ, ಯಾವ ಊರು ನೀವು? ಊರ ಹೆಸರೇನ? ನಂಗೆ ಗೊತ್ತಿಲ್ಲ ಊರ. ಗೊತ್ತಂಬಳ್ಳಿ, ಕೋಟಂಬಳ್ಳಿ, ಕೊತ್ತಿಬಳ್ಳಿ. ಈಗ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ, ಏನಾದ್ರು ಒಂದ್ ಒಳ್ಳೆ ಸಂದೇಶ ಕೊಡಿ ನನಗೆ. ಬಾತ್ ಮಾಡ್ದಂತೆ ತಿಂತಿ ಅಂತ ಕೇಳ್ತಾನೆ. ಮುಂದಕ್ಕೆ ಮಾಡಾಮೇಲೆ ತಿಂತೀನಿ ನಾನು. ಅಡಿಗೆ ಅಲ್ಲ, ಇದು ವ್ಲಾಗು, ವಿಡಿಯೋ. ನಾ ಹೇಳ್ಬಿಡ್ತೀನಿ, ನಿಮ್ಗೆ ಗೊತ್ತಿಲ್ಲ. ಈಗ ನಾನು ವಿಡಿಯೋ ಮಾಡ್ತಾನೆ, ಮುಂದಕ್ಕೆ ಇದರಿಂದ ಸಾಧನೆ ಮಾಡ್ತೀನಿ ಅಂತ. ಒಳ್ಳೆ ಮನ್ಸಿಂದ ಅದೆಲ್ಲ ಯಾವಾಗ ಗೊತ್ತಿಲ್ಲ ಚೀನು, ನನ್ಗೆ ಗೊತ್ತಿಲ್ಲಪ್ಪ. ಅಜ್ಜಿಗೆ ಗೊತ್ತಾಯ್ತಿಲ್ಲ ಗೈಸ್. ತುಂಬಾ ಥ್ಯಾಂಕ್ಸ್. ಹೇಳ ಅದು ಮೊಸರು ಬಜ್ಜಿ ಒಬ್ಬೊಬ್ನೇ ತಿನ್ನು, ಒಬ್ಬೊಬ್ನೇ. ನೆಕ್ಸ್ಟ್ ಬನ್ನಿ, ಇವಾಗ ಹೋಗಮ್ಮ. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಮಾಡಾದ್ಮೇಲೆ ಚಿಕ್ಕಮ್ಮ. ಅಮ್ಮ ಮರ್ತ್ಬಿಟ್ಟಿದ್ರಿ ನನ್ನ. ಮತ್ ಮಾತಾಡ್ಸಿಲ್ಲ, ನೋಡಿದ್ನಲ್ಲ ಮತ್ ಮಾತಾಡ್ಸಿಲ್ಲ ನನ್ನ. ನೀನು ವಿಡಿಯೋ ಮಾಡ್ತಿದ್ಯಾ? ವಿಡಿಯೋ ಮಾಡ್ತೆ ಬೇಡವಾ ಗೈಸ್? ಅವ್ರು ವಿಡಿಯೋಗೆ ಮಕ್ಕ ತೋರ್ಸಲ್ವಂತೆ ಗೈಸ್. ಅಣ್ಣ ಎಲ್ಲ ಚೆನ್ನಾಗಿದ್ದೀರ ಅಣ್ಣ? ಹಾ ಅಣ್ಣ, ಹಾಯ್ ಬನ್ನಿ, ಒಳ್ಳೆ ಅಣ್ಣ ಕಂಟೆಂಟ್ ಮಾಡ ಬಣ್ಣ.
ಎಲ್ಲ ಶಾಮಿ ಟೆಂಟ್ ಹಾಕಿ ಹಂಗೆ ಮಾಡಿ ಟೆಂಟು ನಮ್ದು ಅಂತ ಹೇಳ ಹೇಳು ಹೇಳು ಏನ್ ನೀನ್ ಹೆಸ್ರು? ಏನಾರು ಹೇಳು ಮೋಟಿವೇಶನ್ ಮಾಡ್ಕೊಡಿ ಅಂತೀಯ ಮತ್ತೆ ಎಲ್ಲಿ ಮಾತಾಡೋ ಅಂತಂದ್ರೆ ಇವಾಗ ನೀನು ಮಾತಾಡಿ ಇವಾಗ ಮಾತಾಡು ಏನಾರು ಮಾತಾಡಿ ಏನ್ ಗೊತ್ತಾ ಇವನ್ಗೆಲ್ಲ ಓವರ್ ನಿನ್ಗಿಲ್ಲ ಕಣ ನಿಜ ಧೃತಿ ಧೃತಿ ಗಾಯ್ಸ್ ಯಪ್ಪ ಅವನ್ ಬಾಯಿಂದ ಹೇಳು ಧೃತಿ ಯಾರು ಯಾರು ನಮ್ಮ ಅತ್ತೆ ಮಕ್ಕಳು. ಅಯ್ಯೋ ನಾವೆಲ್ಲ ವೇಸ್ಟ್ ನನ್ ಬಾಳ್ಗಷ್ಟು ಬೆಂಕಿ ಹಾಕ ಎಲ್ಲಾರು ಕೆಲಸ ಮಾಡಕ್ಕೆ ಅಂತ ಕಳ್ಸಿದ್ರೆ ನಮ್ನ ಇಲ್ಲಿ ನೋಡಿ ವೀಲ್ಸು ಅನ್ಕೊಂಡು ರೀಲ್ಸ್ ಮಾಡ್ತಾ ನಿಂತಿದೀವಿ ನಾವೆಲ್ಲ. ನಿನ್ಗೋಸ್ಕರ ಬರ್ತಾ ನಿನ್ನ ಶ್ರಮಕ್ಕೋಸ್ಕರ ಬರ್ತಾ ಗೈಸ್ ನನ್ನ ಶ್ರಮಕ್ಕೆ ಎಲ್ಲ ಪ್ರತಿಫಲಕ್ಕೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಈ ತರ ಪ್ರೀತಿ ಪ್ರೋತ್ಸಾಹ ನಮ್ಮ ಹಳ್ಳಿ ಕಡೆ ಹಳ್ಳಿ ಜನಗಳಿಗೆ ಮಾತ್ರ ಸಿಗೋದು. ಆಗ ಪೋಣಿಸ್ಬಿಡೋದು ಕಣ ಆಗ ಪೋಣಿಸ್ಬಿಡೋ ಓಕೆ ರೀಲ್ಸ್ ಮಾಡ್ತಿರ್ದೇನೆ ಕೇಳೋ ಹೆಂಗ್ ಬೆಳಿಬೇಕು ನಮ್ಮ ಹುಡುಗಂಗೆ ಸಪೋರ್ಟ್ ಮಾಡ್ತಿರೋದು ಇದು ಎಲ್ಲ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಸಪೋರ್ಟ್ ಮಾಡ್ತಿರ್ಬೋದು ಆದ್ರೆ ಜೊತೆಗೆ ನಿಂತ್ಕೊಂಡು ಸಪೋರ್ಟ್ ಮಾಡ್ತಿದೀವಿ ನಾವು. ಥ್ಯಾಂಕ್ ಯು ಎಲ್ಲರಿಗೂ. ಸೊ ಗೈಸ್ ಇಷ್ಟೊತ್ತು ರೀಲ್ಸ್ ಮಾಡ್ಕೊಂಡು ಇವಾಗ ಊಟಕ್ಕೆ ಬಡ್ಸೋದಕ್ಕೆ ಅಂತ ಬಂದಿದ್ವಿ. ಇನ್ನೂ ಊಟ ಮಾಡಕ್ ಕೂತಿಲ್ಲ. ಎಲ್ಲರೂ ರೀಲ್ಸ್ಗೆ ಸಪೋರ್ಟ್ ಮಾಡಿದ್ದಾರೆ, ಎಲ್ಲರಿಗೂ ಥ್ಯಾಂಕ್ ಯು. ಹಾಗೆ ಇವಾಗ ಬಡಿಸ್ಬೇಕು. ನಾನು ಬಡಿಸ್ತಾ ಇಲ್ಲ, ಎಲ್ಲ ಅವರವರೇ ಬಡಿಸ್ತವ್ರೆ. ನಾನು ನೋಡಿದ್ರೆ ಪಕ್ಕ ಬಾ ಕರೀತಾರೆ ಈಗ. ಏನೋ ನಾನು ಕರೆಯಲ್ವಾ ಬಡ್ಸಕ್ಕೆ ಕರೆಯಲ್ವಾ? ಹಾಂ ನೋಡಿದ್ರ ನಾನು ಹೇಳಿದ್ಕೆ ಕರೀತಾರೆ, ಇಲ್ಲ ಅಂದರೆ ಕರೀತಾ ಇರಲಿಲ್ಲ. ಏನಂತೀರ ನಾನು ಇದಕ್ಕೆ? ಹೂನಿ ನಮ್ಮನೆ ಕೆಲಸ ಓಡಾಡು ನೀವು ಓಡಾಡ್ಕೊಂಡು ಬಡಿಸ್ಬೇಕು. ನೀವು ಬಡಿಸಿ, ನಾನು ಬಡಿಸ್ತೀನಿ. ಖಂಡಿತ ಬನ್ನಿ, ನೀವು ಬಡಿಸಿದ್ರೆ ಜನ ನಾಲ್ಕು ಜಾಸ್ತಿ ತಿಂತಾರೆ. ಹೌದಾ? ಅದಂಗೆ ಹೆಂಗೆ ಇದೊಂದು 3 ದಿವಸ ಕಣಪ್ಪ ಅಣ್ಣನ ಬರ್ಡೇ. ಹೌದಾ ಅಣ್ಣ? ಹ್ಯಾಪಿ ಬರ್ತ್ಡೇ ಇನ್ ಅಡ್ವಾನ್ಸ್. ಹ್ಯಾಪಿ ಬರ್ಡೇ ಅಣ್ಣ, ನಿಮ್ಮ ಬರ್ಡೇ ನಾಳೆ, ಬರ್ಡೇ ನಾಳೆ, ಬರ್ಡೇ ಆಚರಣೆ ಹೇಳಿ ನಿಮ್ಮ ಪರ್ಮನೆಂಟ್ ಬರ್ಡೇ, ನಿಮ್ಮ ಬರ್ಡೇ. ಹ್ಯಾಪಿ ಬರ್ಡೇ ಅಣ್ಣ ಇನ್ ಅಡ್ವಾನ್ಸ್. ನಿಮ್ಮ ಮಗ ಸರಿ ಇಲ್ಲ, ಈಗಲೇ ಹುಡುಗಿ ಇಟ್ಕೊಂಡ್ಬಿಟ್ಟವನವ. ಏನೇ ಇಲ್ವಾ? ವಿಡಿಯೋ ಐತೆ, ಸಾಕ್ಷಿ. ಮಾವನ್ ಮಗಳು ಅಂತ ಕಾಣ, ಮಾವನ್ ಮಗಳು ಅಂತ ತೋರಿಸಿ ನನ್ನ ನಿಂತಿ. ಗಾಯ್ಸ್ ನಾನು ಬಡಿಸ್ತಾ ಇದ್ದೀನಿ. ಆಕ್ಚುಲಿ ಬಡಿಸಿಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ, ಹಾಗಾಗಿ ನಾನು ಎಲ್ಲರಿಗೂ ಬಡಿಸ್ಕೊಂಡ್ಬಿಡ್ತೀನಿ. ಗೈಸ್ ಆಕ್ಚುಲಿ ಬಡ್ಸಾಯ್ತು ನಾನು ನೋಡಿ ಬೈತವ್ರೆ ಇವಾಗ. ಈ ಲೋಡ್ ಎತ್ಕೊಳಕತ್ತೀಗ ಈಗ ಆ ಲೋಟ ಯಾರು ಹಾಕ್ತಾರೋ ನಾನೇ ಹಾಕ್ಬೇಕಾ? ನಾನು ಹಾಕಕ್ ಹೋಗಲ್ಲ. ಈಗ ವಿಡಿಯೋ ಮಾಡ್ತಾ ಇದೀನಿ, ಲೋಟ ಹಾಕ್ಬೇಕಾ ಕಾಣ? ತಗೋ ಅಲ್ಲಿ ಹಂಗೆ ಎಲ್ಲ ನನಗೆ ಹೇಳ್ತಾರೆ ಗಾಯ್ಸ್. 2 ಎಲೆ 3 ಎಲೆ. ಒಂದ್ ಎಕ್ಸ್ಟ್ರಾ ತಂದಿದ್ದೀನಿ ಅಣ್ಣ, 2 ಎಲೆ 3 ಐಕೆ ಒಂದ್ ಎಕ್ಸ್ಟ್ರಾ. ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಓಡಾಡ್ಕೊಂಡು. ಅಣ್ಣ ಬಡ್ಸಿಬಿಟ್ಟೆ ಬೇಕಾ? ಬೇಡ, ತಿಂತೀನಿ ನೋಡಿ ಗೈಸ್. ನಾನು ಬಡಿಸ್ತಾ ಇದ್ದೀನಿ ಗೈಸ್. ಒಂದು ಬಚ್ಚಿನ 2 ಬೇಗ 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 ನಾನು ಬಡಿಸ್ತಾ ಮಾತ್ರ ಸ್ವಲ್ಪ ಜಾಸ್ತಿ ಹಾಕೋಣ. ಹಾಕಿ ಆಶೀರ್ವಾದ ಹಾಕೋಣ ಬಡಿಸ್ಬಿಡಿ ಎಲ್ಲರೂ. ಎಲ್ಲ ಹೆಂಗ್ ಬಡಿಸ್ತಾ ಇದೀನಿ ನಾನೇ ಬಡಿಸ್ತಾ ಇದ್ದೀನಿ ಗೈಸ್. ಎಲ್ಲ ನಂದೇ ಗೈಸ್. ಹೆಂಗ್ ಬಡ್ಸಿ ಎಲ್ಲ ಬಚ್ಚಿ ಸ್ವಲ್ಪ ಜಾಸ್ತಿ ಹಾಕೋ ಅವ್ನಿಗೆ. ಜಾಸ್ತಿ ಹಾಕಿ. ಹೆಂಗೆ ಗೈಸ್ ಸುಸ್ತಾಗೋಯ್ತು ಗೈಸ್. ನಾನು ಬಡ್ಸಿ ಅಯ್ಯಪ್ಪ, ಈ ತರ ಲೈಫಲ್ಲಿ ಬಡ್ಸಿರ್ಲಿಲ್ಲ ನೋಡಿ. ದೇವ್ರು ಹೆಂಗಿದ್ರು ಬರ್ತೈತೆ ನೋಡಿ. ಸುಸ್ತಾಗೋಯ್ತು ನಂಗೆ. ಓಕೆ ಬೇಗ ಬಡ್ಸೋ ಯಾಕೆ? ಗೈಸ್ ನೋಡಿ ಎಷ್ಟು ಬೇಗ ಬಡಿಸ್ತಾ ಇದೀನಿ ನಾವು. ನನ್ ತರ ಬಡಿಸಿದ್ರೆ ನನ್ ದೇವ್ರು ಬರೋ ಮಟ್ಟಿಗೆ ನಾನು ಬಡಿಸ್ತಾ ಇದೀನಿ ಗೈಸ್. ಯಾರಿಗೂ ಗೊತ್ತಾಯ್ತಲ್ಲ ಅಷ್ಟೇ. ನೋಡಿ ಎಷ್ಟು ಬೇವ್ರು ಬರ್ತೈತೆ ನಾನು ಬಡಿಸ್ತಾ ಇರೋದಕ್ಕೆ. ಗಾಯ್ಸ್ ಬಡಿಸಿ ಸುಸ್ತಾಗಿ ನೆಮ್ಮದಿ ಕೂತಿದೆ. ಈಗ ಸ್ವಲ್ಪ ಸುಸ್ತು ಕಮ್ಮಿ ಆಗಿದೆ. ಇವಾಗ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಮತ್ತೆ ಕೂತ್ಕೊಂಡಿದ್ದೀನಿ ನೋಡಿ. ಎಲ್ಲ ಬಡಿಸಿ ಕೆಲಸ ಅವ್ರವ್ರು ಮಾಡ್ತವ್ರೆ. ನಾನು ಒಬ್ಬನೇ ಸುಮ್ಮನೆ ಆರಾಮಾಗಿ ನಿಂತು ಕೂತಿರೋದು. ಅಪ್ಪಿ ಬೈಲಿ ಅಪ್ಪಿ, ಅದು ಬೆವ್ರ ಇಲ್ಲ ನೀರ ಮುಖ ತೊಳ್ದಿರೋದ? ಅಣ್ಣ ದೇವ್ರನ್ನೇ ನೀರ್ ಕಂಡಂಗ್ ಮಾಡ್ಕೊಳ ನೋಡಿ. ಅಲ್ಲಿ ನಂದು ನೋಡಿ ಎಷ್ಟು ಬೇವು ತಗೊಂಡಿದ್ದೀನಿ ನಾನು. ಶ್ರಮ ಪಟ್ಟಿದ್ದೀನಿ ಶ್ರಮ. ಅಲ್ಲಿ ಗ್ಲಾಸ್ ಅಲ್ಲಿ ನೀರಾಕತ್ತಿದ್ದು ಏನದು? ಗ್ಲಾಸ್ ಅಲ್ಲಿ ನೀರಾಕತ್ತಿದ್ರು ಏನದು? ಅದು ಗ್ಯಾಸ್ ಅಲ್ಲಿ ನೀರ್ ಹಾಕತ್ತಿರ್ಲಿಲ್ಲ, ಬಜ್ಜಿ ಕುಡಿತಿದೆ ಬಜ್ಜಿ.
ಗೈಸ್ ಅಡುಗೆ ಊಟ ಎಲ್ಲ ತಿಂದಾದ್ಮೇಲೆ ಮತ್ತೆ ಸಿಗ್ತೀನಿ ಅಲ್ಲಿ ಗಂಟ ಟೇಕ್ ಕೇರ್ ಗೈಸ್. ನನಗೆ ಕೂತಿ ಬೇಜಾರಾಗ್ಬಿಟ್ಟು ಇವಾಗ ಊಟ ಮಾಡೋಕ್ಕೆ ಕೂತ್ಕೊಬಿಟ್ಟಿದ್ದೀನಿ. ಈಗ ಎಲೆ ಬಡಿಸ್ತವ್ರೆ ಎಲ್ಲರೂ ಸೇರ್ಕೊಂಡು ನನಗೆ. ಅಣ್ಣ ಊಟ ಹೆಂಗೈತೆ? ಊಟ ಇಲ್ಲ ಎಲ್ಲಿ ಸುಮ್ಮನೆ ಕೇಳಿದೆ, ಚೆನ್ನಾಗೈತೆ ಅನ್ಬೇಕಿತ್ತು, ಇದೊಂದು ಚೆನ್ನಾಗಿತ್ತು. ಖಾಲಿ ಎಲೆನೇ ಊಟ ಆಯ್ತಾ ಅಂತ ಕೇಳ್ತಾ ಇದ್ದೀನಿ. ಇನ್ನೂ ಬೆನ್ನು ಹೊಡೆದಿಲ್ಲ. ಇನ್ನೂ ಬೆನ್ನು ಹೊಡಿಲಿಲ್ವೇ? ಅಭಿ ಬೇಗ ಬಡಿಸು ಅಭಿ, ಇಲ್ಲಿ ಹೊಟ್ಟೆ ಹಸಿತೈತೆ ಅಭಿ. ಓಕೆ ಡೀಲ್. ಗೈಸ್ ಎಲ್ಲ ನಮಗೋಸ್ಕರ ಶ್ರಮ ಪಟ್ಟು ಬಡಿಸ್ತವ್ರೆ. ಆ್ಯಕ್ಚುಲಿ ನಾನು 2ನೇ ಪಂದಿಗೆ ಕುತ್ಕೊಬಿಟ್ಟಿದ್ದೀನಿ, ಇನ್ನೂ ಅವ್ರು ಯಾರು ಕುತ್ಕೊಂಡಿಲ್ಲ, ಎಲ್ಲ ಬಡಿಸ್ಕೊಂಡು ಪಾಪ ಕೆಲಸ ಮಾಡ್ತವ್ರೆ ಶ್ರಮ ಪಟ್ಟು. ನಾನು ಒಬ್ಬನೇ ಇಲ್ಲಿ ಶ್ರಮ ಪಡ್ದೇನೆ ವಿಡಿಯೋ ಮಾಡ್ಕೊಂಡು ಕೋತ್ಪರಿ ಥರ ಆಡ್ತಾ ಇದ್ದೀನಿ ಅಂತ ನನಗನ್ನಿಸ್ತೈತೆ. ಇವ್ರಿಗೇನು ಅನ್ನಿಸ್ತೈತೆ ಏನೋ ಗೊತ್ತಿಲ್ಲ. ಏನಣ್ಣ ಏನಂತೀರ ಇದಕ್ಕೆ? ಅಣ್ಣ ಏನಂತೀರ ಅಣ್ಣ ಇದಕ್ಕೆ? ಊಟ ಮಾಡೋ ಫೋನ್ ಬಿಟ್ಬಿಟ್ಟು ಗೈಸ್ ಅಣ್ಣ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ ಗೈಸ್. ನೋಡಿ ಗೈಸ್, ಅಣ್ಣ ಏನಂತೀರ ಅಣ್ಣ ಇದಕ್ಕೆ? ಮಾತೇ ಇಲ್ಲ. ಗೈಸ್ ಊಟ ಮಾಡಿಕೊಂಡು ಮತ್ತೆ ಸಿಗ್ತೀನಿ. ಊಟ ಫುಲ್ ಹಾಕಿದ್ಮೇಲೆ ಮತ್ತೆ ವಿಡಿಯೋ ಮಾಡ್ತೀನಿ ಗೈಸ್. ಏನಾ ಆಯ್ ಮಾಡು ಆಯ್ ಗೈಸ್, ಇವರೆಲ್ಲ ನನ್ನ ಫಾಲೋವರ್ಸು. ನಿನ್ಗೆ ಒಳ್ಳೇದು ಮಾಡ್ತದ ಅಬ್ಬಿ ನನ್ನ ಫಾಲೋವರ್ಸ್ ನೋಡಲ್ಲಿ, ಫ್ಯಾನ್ಸು ಗೈಸ್, ಅವರೆಲ್ಲ ನನ್ನ ಫ್ಯಾನ್ಸು ನೋಡಿ ಗೈಸ್. ನೆಕ್ಸ್ಟು ಯಾವ ಊರಕ್ಕೆ ತಿಂದೆ ಇಡ? ಯಾವ ಊರಕ್ಕೆ ತಿಂದೈ? ಅಣ್ಣ ಸ್ವಲ್ಪ ಅಣ್ಣ ಯಾರಿಗೂ ಹೇಳ್ಬಿಡಿ, ನಮ್ಮಲ್ಲೇ ಇರಲಿ ಗೈಸ್. ತಗೊಂಡು ನೋಡು, ಸಬ್ಸ್ಕ್ರೈಬ್ ಮಾಡ್ಬೇಕು, ಓಕೆನಾ? ಓಕೆ ಥ್ಯಾಂಕ್ ಯು ಗೈಸ್. ಹಳ್ಳಿ ಕಡೆ ಮಜ್ಜಿಗೆ ಹೆಂಗಿರುತ್ತೆ ಗೊತ್ತಾ? ಮಜ್ಜಿಗೆಗಿಂತ ಜಾಸ್ತಿ ಆ ಸೊಪ್ಪೆ ಇರುತ್ತೆ. ಹೇಳ ಬರೀ ಕೊತ್ತಂಬರಿ ಸೊಪ್ಪೆ. ನೀರು ಜಾಸ್ತಿ ಆಯ್ತಾ? ಮಜ್ಜಿಗೆ ನೀರಂಗೆ ಕುಡಿಬೇಕು. ನೀರು ಮಜ್ಜಿಗೆ ಇದು ನೀರಂಗೆ ಕುಡಿಬೇಕು. ಕೊತ್ತಂಬರಿ ಸೊಪ್ಪು ಜಾಸ್ತಿ ಐತೆ ಗೈಸ್. ಫೈನಲಿ ಎಲ್ಲ ಊಟ ಗೀಟ ಎಲ್ಲ ಮುಗೀತು. ಈಗ ಆರಾಮಾಗಿ ನೆಮ್ಮದಿಗೆ ಗಾಳಿ ತಗೊಳವ ಅಂತ ಆಚೆ ಬಂದು ಗಾಡಿ ಆಕ್ಚುಲಿ ಹೆವಿ ಧಗೆ ಸೆಕೆ ನೋಡಿ. ಬಟ್ಟೆ ಹಾಕೊಂಡಿರೋದಕ್ಕೆ ನನ್ನ ಕೂದಲು ಉಗಿದ್ಲೆಲ್ಲ ನೀರಾಗೋಯ್ತು, ಅಷ್ಟು ಮಟ್ಟಕ್ಕೆ ಸೆಕೆ ಆಯ್ತು. ಬಟ್ಟೆ ಹಾಕೋದಕ್ಕೆ ಕೂದ್ಲು ಹಾಕ್ಲ ನೀರಾದ್ದು, ಬೆವ್ರು ಬಂದಿದ್ದಕ್ಕೆ ನೀರಾಯ್ತು ಅಂತ ಬಟ್ಟೆ ಅದೇನೆ ನಾನು ಹೇಳಿದ್ದು ಕಣ. ಬಟ್ಟೆ ಹಾಕೊಂಡಿರೋದಕ್ಕೆ ಸೆಕೆಗೆ ಕೂದಲು ಉಗಿದ್ಲಿಂದ ಎಲ್ಲ ನೀರು ಬತ್ತಾಯ್ತು. ಹಿಂಗೆ ಕರ್ಕೊಂಡು ಮುಖ ತೊಳ್ದಿರಂಗೆ ಆಗೈತಿ. ಏನು ಮಾಡೋಕ್ಕಾಗಲ್ಲ. ಎಷ್ಟು ಮಂದಿ ಬರ್ಸೋದು ಹಂಗಂತ ಊಟವಾ? ಆಯ್ತು 5 ಪಂತಿ ಜಾಸ್ತಿ ಆಗದು. ಯಾವ 5 ಅಂದ್ರೆ ಎಲ್ಲ ಬರ್ಸಿರೋದು 5 ಪಂತಿ ಅನ್ಸುತ್ತೆ. ನೀವು ಹೊಂಟೋದ್ರೆ ಗೊತ್ತಾ? ಅಂದ್ರೆ ಅಣ್ಣ ಎಲ್ಲ ಒಬ್ಬೊಬ್ಬರೇ ಬರ್ತಿದ್ದು. ಅಷ್ಟು ಜನ ನೀವೆಲ್ಲ ಹೊಂಟೋದ್ರಿ. ಇವ್ರ ಅಜ್ಜಿ ಆಂಟಿ ಅಯ್ಯೋ ಬೇಡ ಗೈಸ್ ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದು. ಮಕ್ಕರಾಗೋದ್ರು. ಯಾರು ನೀವೊಬ್ಬರೇನ ಬಡ್ಸಿದ್ದು? ಇನ್ಯಾರಿದ್ರು ಅಲ್ಲಿ? ನೀವುಗಳು ಯಾರು ಇಲ್ಲ. ಯಾರು ಅದೇ ಆ ಪಂತಿ ಇಲ್ಲ ತಾನೇ ಜಾಸ್ತಿ ಜನ ಇದ್ದಿದ್ದು. ಆಕ್ಚುಲಿ ಅಲ್ಲಿ ಗೈಸ್ ಇವ್ರು ಹಾಕಿ ಪಂತಿಲೇ ಜಾಸ್ತಿ ಜನ ಇದ್ದಿದ್ದು. ಅದಕ್ಕೆ ಎಲ್ಲ ಕಡೆ ಉಸಿರು ಕಡ್ದೋಗಿರೋದು ಕಣಪ್ಪ. ಆದ್ರೂ ಗೈಸ್ ನಾನು ತುಂಬಾ ಶ್ರಮ ಪಟ್ಟಿದ್ದೀನಿ ಗೈಸ್. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಇವರು ಯಾವ ಊರಣ್ಣ ನೀವು? ಹಂಸವಾಡಿ. ಶಿವನ್ ತಾತ ನಿಮ್ ತಾತನವರು. ಶಿವನ್ ತಾತ ಅಂದ್ರೆ ಆ ಊರ ಹೆಸರು ಹೇಳ್ತವ್ರೆ ಅಂತ ಅನ್ಕೊಂಡೆ. ಆಕ್ಚುಲಿ ಶಿವ ಅಣ್ಣವ್ರ ತಾತ ಅಂತೆ ಅದು. ಅಣ್ಣ ಶಿವಣ್ಣ ತಾತ. ರವಿ ಅಣ್ಣಗೂ ತಾತ ಗೈಸ್. ಈಗ ನನಗೂ ತಾತಾನೆ. ಏನ್ ತಾತ? ಅದೇ ನಮಗೂ ತಾತಾನೆ. ಮತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಕ್ಕೆ ಅಪ್ಡೇಟ್ ಕೊಡಕ್ಕೆ ಮತ್ತೆ ಬರ್ತೀನಿ. ಮಾಧವರಪ್ಪ, ಭಾಗ್ಯನಪ್ಪ, ರವಿ ತಾತ, ಶಿವನ್ ಮೊಮ್ಮಗ. ಶಿವು ನಿಮ್ಗೆ ಮೊಮ್ಮಗ? ಹಂಗೇಳಿ. ಓಕೆ. ಆಮೇಲೆ ರವಿ ಮೊಮ್ಮಗ, ಮಹೇಶ ಮೊಮ್ಮಗ, ನಾನು ಮೊಮ್ಮಗ ನಿಮ್ಗೆ. ಓಕೆ ಥ್ಯಾಂಕ್ ಯು ಹೊಸ ಮೊಮ್ಮಗ. ಆಯ್ತು ತಾತ. ಹೌದು ತಾತ, ಹೌದು ತಾತ. ಎಷ್ಟು ಏಜ್ ನಿಮ್ಗೆ? 75. ಕೇಳೋದು ನೋಡಿ ಗೈಸ್, ಕೇಳಕುಂಟೆ. ಹೇಳಿ ನೀವು ಹೇಳಿ. ಹಿಂದೆಯಿಂದ ನೋಡಿ ಕನ್ಫ್ಯೂಸ್ ಆಗ್ಬಿಡಿ. ಇವ್ರು ಕೇಳೋದವನಲ್ಲ, ಇಂಡಿಯಾದವನು. ಆಕ್ಚುಲಿ ಎಲ್ಲರೂ ಪಾತ್ರೆ ತೊಳಿತಾ ಇದ್ವಿ. ಈಗ ಪಾತ್ರೆ ತೊಳಿತಾ ಇದ್ವಿ.
ಪಾತ್ರೆ ಎಲ್ಲ ತೊಳೆದು ಮತ್ತೆ ಏನ್ ಹೇಳಿ ರವಿ ಅಣ್ಣವರ ಹೊಸ ಮನೆಯ ಕಾರ್ಯಕ್ರಮದ ಊಟ ತಯಾರಿಗಳೆಲ್ಲ ಮುಕ್ತಾಯವಾಗಿದೆ. ಈಗ ಪ್ರೋಗ್ರಾಮ್ ಬಂದು ಪಾತ್ರೆ ತೊಳಿತಾ ಇದ್ದೀವಿ. ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ನಾನು ತೊಳಿತಾ ಇಲ್ಲ, ಆಮೇಲೆ ಕನ್ಫ್ಯೂಸ್ ಆಗ್ಬೇಡ್ರಿ. ನೋಡಿ ಅಂದಾನಿ ಅಲ್ಲ ಚಂದಾನಿ. ಏನೋ ಕಂದಲ್ಲಿ ಏನೋ 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 ಪಂಚೆಲೆ ಸ್ಮಾರ್ಟ್ ಕಂಡ ನೋಡಿ ಗಾಡಿ. ಮಕಾತದ್ದು ಮಕಾಳ ಗೈಸ್ ಮಜ್ಜಿಗೆ ನೋಡಿ ಯಾವ ತರ ಕುಡಿತವ್ರೆ ಅಂತ. ಮಕ ತರ್ದಣ ಮಕ. ಅದ್ಯಾವ ಫಿಲಮ್ ಅಲ್ಲಿ ಕುಡಿತಾರಲ್ಲ ಹಿಂಗೆ ಸೇಮು. ಕರೆಕ್ಟ್ ಕರೆಕ್ಟ್ ಹೌದು ಹೌದು ಹೌದು. ಗೈಸ್ 1 hour ಇಂದ ಮಾಡ್ತಾ ಇದೀವಿ, ಕೆಲಸನೇ ಮುಗ್ದಿಲ್ಲ. ಇವಾಗ ಇವೆಲ್ಲ ತೊಳೆದು ಮುಗೀತು, ಇನ್ನು ಸ್ವಲ್ಪ ಎಲ್ಲ ತೊಳೆದ್ರೆ ಮುಗೀತು. ಬನ್ನಿ 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 ಗೈಸ್. ಆಕ್ಚುಲಿ ಬಂದ್ಬಿಟ್ಟು ಸುಮ್ಮನೆ ಹೋಯ್ತೈತೆ ಅಣ್ಣ, ಊಟನೂ ಮಾಡಿಲ್ಲ ಏನೂ ಮಾಡಿಲ್ಲ ಅಮಿತ್ ಅಣ್ಣ ಅವರು. ಈಗ ಬಂದು ಅರ್ಧ ಗಂಟೆ ಆಗಿಲ್ಲ ಅಣ್ಣ, ಅರ್ಧ ಗಂಟೆ ಆಯ್ತಾ? ಅರ್ಧ ಗಂಟೆ ಆಗಿಲ್ಲ, ಏನಿಲ್ಲ, ಅವಾಗಲೇ ಹೊರಡ್ತವ್ರೆ ಗೈಸ್. ಹೇಳೋಣ ಏನಕ್ಕೆ ಇಷ್ಟ ಬೇಗ? ಏನ್ ಕೆಲಸ? ಏನಾಯ್ತು ಸಿಗೋಣ ಗೈಸ್. ಬಂದು ಹಂಗೆ ಹೋಯ್ತಾರೆ, ಅವಲ್ಲೇ ವಿಡಿಯೋ ಮಾಡೋಕ್ಕಾಗಿಲ್ಲ, ಅರ್ಧ ಗಂಟೆ ಆಗಿತ್ತು ಅವ್ರು ಬಂದು. ಸೊ ಮತ್ತೆ ಸಿಗ್ತೀನಿ, ಸ್ವಲ್ಪ ಕೆಲಸ ಮುಗಿಸ್ಬಿಟ್ಟು ಮತ್ತೆ ಸಿಗಮ್ಮ. ಗೈಸ್ ಫೈನಲಿ ಈಗ ಎಲ್ಲ ಅಡ್ಗೆದು ಎಲ್ಲ ತೊಳೆದಿಟ್ಟು ಬಂದು ಇವಾಗ ಬೀಟ್ಸು ಗೈಸ್. ಇವಾಗ ಬೀಟ್ಸ್ ಏನಿಲ್ಲ, ಆಕ್ಚುಲಿ ಟೈರು ಪಂಚರ್ ಆಗ್ಬಿಟ್ಟಿತ್ತು, 4 ಪಂಚರ್ ಆಗೈತೆ ಅಂದ್ಬಿಟ್ಟು ಟೈರ್ ಹಾಕ್ಸಕ್ ಹೋಗಿದ್ದು. ಆಕ್ಚುಲಿ ಟೈರು ಸಿಗ್ಲಿಲ್ಲ, ಹಾಗಾಗಿ ಮತ್ತೆ ಮನೆ ಹತ್ರ ಹೋಗ್ತಾ ಇದ್ವಿ ಆಗ್ಲಿ ಅಂತ ಹಂಗೆ ಹೋಯ್ತಾ ಇದ್ವಿ. ಅದೇ ಟೈರು ಬ್ಲಾಸ್ಟ್ ಆಗೋ ಗಂಟ ಓಡ್ಸೋಣ ಅಂದ್ಬಿಟ್ಟು ಅದೇ ಟೈರ್ ಹಂಗೆ ಹೋಯ್ತಾ ಇದ್ವಿ. ಬ್ಲಾಸ್ಟ್ ಆಗೋದು ಏನಿಲ್ಲ ಗೈಸ್, ಆ ಪರಿಸ್ಥಿತಿಯಲ್ಲಿ ಐತೆ ಇವಾಗ ಅದು. ಸೊ ಇವಾಗ ಹಂಗೆ ಹೊತ್ಕ ಹೋಯ್ತಾ ಇದೆ. ಸೊ ಇವಾಗ ನಾವು ಮನೆ ಹತ್ರ ಹೋಗಿ ಒಂದು 2 ಕಂಟೆಂಟ್ ಮಾಡಿ ಗೈಸ್. ಅಂದ್ರೆ ವ್ಯೂ ನೋಡಿ ಗೈಸ್, ವ್ಯೂ ಮಾತ್ರ ಸೈಕ್ ಆಗೈತೆ. ಇಲ್ಲಿ ಫೋಟೋ ತೆಗಿಸ್ಬೇಕು ಅಂತಂದ್ರೆ ಅವನ ನಿಲ್ಸ್ತಾನೆ ಇಲ್ಲ. ಬಾ ಅವ್ರನ್ನು ಕರ್ಕೊಂಡ್ ಹೋಗ್ಬೋಣ ಅಣ್ಣಂದಿರ್ನ ಅಂತಾರೆ. ಜೊತೆಲಿ ಎಲ್ಲ ದೊಡ್ಡವರು ಬೇಜಾರಾಗಲ್ವಾ, ಅದಕ್ಕೆ ಫ್ರೆಂಡ್ಸ್ ಕರ್ಕೊ ಬರೋಣ ಅದಲ್ಲ. ನಮ್ ರವಿ ಅಣ್ಣನ್ ಫೋನ್ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗ್ ಬರುತ್ತೆ ಅನ್ಬಿಟ್ಟು ಅವ್ರನ್ನ ಕರ್ಕೊ ಬರೋಣ ಅಂತ ಹೇಳ್ತಾ ಇರೋದು. ಕ್ಲಾರಿಟಿ ಚೆನ್ನಾಗ್ ಬಂದ್ರೂನು ಚೆನ್ನಾಗ್ ಬರ್ದೇ ಇದ್ರೂನು ನಮ್ ಹುಡ್ಗ ಬೆಳಿಬೇಕು ನಮ್ಗೆ ಅಷ್ಟೇ. ಯಾರು? ನೀನೇ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು. ಈ ತರ ಬೆಳೆಸ್ಬೇಕು, ಸಪೋರ್ಟ್ ಮಾಡ್ಬೇಕು, ನೀವು ಸಪೋರ್ಟ್ ಮಾಡ್ರಿ. ಚೆನ್ನಾಗಿರೋದ್ರಲ್ಲೇ ಬೆಳೆಯೋದಲ್ಲ, ಹೆಂಗೋ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಹೆಂಗಿರುತ್ತೆ ಅದರಿಂದ ನಾವು ತಿಳ್ಕೊಂಡ್ ಬೆಳ್ಕೊಂಡ್ ಬಂದ್ರೆ ಆಗುತ್ತೆ. ಹೌದು ಗೈಸ್, ಕರೆಕ್ಟ್. ಈಗ ಮನೆ ಹತ್ರ ಹೋಗಿ ಮತ್ತೆ ಸಿಗ. ಗೈಸ್ ಫೈನಲಿ ಮನೆ ನೋಡಕ್ಕೆ ಬೆಳಗ್ಗೆಯಿಂದ ಹೋಗಿರ್ಲಿಲ್ಲ, ಇವಾಗ ಹೋಗ್ತಾ ಇದೀನಿ. ಅಣ್ಣ ಈಗ ಮಾಡ್ಬಿಟ್ಟು ಈಗಲೇ ಬಿಟ್ಟಾರ. ಈಗ ವ್ಲಾಗ್ ಮಾಡಿ ಎಡಿಟ್ ಮಾಡಕ್ಕೆ 2 ಜನ ಬೇಕು ಗೊತ್ತಾ? ನೋಡಿ ಯಾರು ಮಾಡಿದ್ದ ಇದು ಮಾಡಿರೋದು. ಇವೆಲ್ಲ ಟಗರು ಶಿವ ಅಣ್ಣಂದು, ತೋರಣನು ನಮ್ಮ ಟಗರು ಶಿವ ಅವ್ರದ್ದು. ಈಗ ಮನೆಗೆ ಬಲ್ಗಾಲು ನಾವ್ ಇಡ್ಬೇಕು. ಆಕ್ಚುಲಿ ಹೆಣ್ಮಕ್ಳು ಇಡ್ಬೇಕು, ನಾವ್ ಇಡವ. ಬನ್ನಿ ಗಂಡೆಗ್ಲು ಬಲ್ಗಾಲಿಟ್ಟು. ಹಾ ಗೊತ್ತು, ಇದು ಸ್ಟಾರ್ಟಿಂಗ್ ಹೋಮ. ಇದು ಹೋಮ, ಇದು ಹಾಲ. ಟಗರು ಶಿವ ಅಣ್ಣ ಗೈಡ್ಲೈನ್ಸ್ ಮಾಡು, ಬೈಲಿ ಗೈಡ್ಲೈನ್ಸ್ ಮಾಡು. ಬಾಳೆಹಣ್ಣು ನೀರ್ ತಿನ್ನು, ಸಿಪ್ಪೆ ನೀರ್ ತಿನ್ನು. ಅಣ್ಣ ಇದು ಹಾಲ ಮತ್ತೆ ಅಣ್ಣ ಇದು ಹಾಲ ಮಾಮೂಲಿ. ಇದು ಹಾಲು, ಇದು ಒಂದು ರೂಮ್. ಗೈಸ್ ಇದು ಒಂದು ರೂಮು. ನೆಕ್ಸ್ಟ್ ಇದು ಗೈಸ್ ಇದು ದೇವ್ರ ಮನೆ. ಇದೊಂದು ರೂಮು. ಓಕೆ ರವಿ ಅಣ್ಣ, ವೆಲ್ಕಮ್ ಯುವರ್ ಹೋಮ್. ವೆಲ್ಕಮ್ ಯುವರ್ ಹೋಮ್, ಕಂಗ್ರ್ಯಾಚುಲೇಷನ್. ಗೈಸ್ ಇದು ನನಗೆ ಗೊತ್ತು, ಇದು ಕಿಚನ್, ಅಡಿಗೆ ಮನೆ ಅಂತಾರೆ ಇದನ್ನ. ಏನಂತಾರೆ? ಕಳ್ಳನ್ ಕಾಣ್ತಿಲ್ವಲ್ಲಿ? ಕಳ್ಳನೆ. ಓಕೆ. ಬಾವ ಯಾರು? ಮಾವ ಯಾರು? ಮಾವ. ಓಕೆ ಗೈಸ್, ಮನೇನ ನೋಡಿರ್ಲಿಲ್ಲ. ಹೌದಾ? ಅಷ್ಟೊಂದು ಬಾಳೆ ಮೇಲೆ ಪ್ರೀತಿನಾ ನಿಮ್ಗೆ? ಅಣ್ಣ ಅಷ್ಟೊಂದು ಇಷ್ಟ ಅಲ್ಲ ಹೇಳಿ ಬಾಳೆಹಣ್ಣು ಕಂಡ್ರೆ. ಸುಮ್ನಿದ್ದಿದ್ ಮಗು ನಡೆಸ್ತಾರೆ.
ಬಾಯ್ ಮೇಡಮ್ ಆಗ್ಲೇ ಅಳುನೇ ನಿಲ್ಸ್ಬಿಟ್ಟ ಯಾಕೆ ಅಳುನೇ ನಿಲ್ಸ್ಬಿಟ್ಟೆ ಅಳಿಸ್ಬೇಕನ ಅಳಿಸಿ ಅಳಿಸಿ ಇವ್ನ ಹಿಡ್ಕೋಬೋದ ಹಾ ಮಗು ನಳಿಸ್ತವ್ರೆ ಗೈಸ್ ಪಾಪ ಸುಮ್ನಿರ ಮಗು ನಳಿಸ್ತವ್ರೆ ಮೋರಿ ಒಳಗೆ ಕಣ ಮೇಲೆ ಹಾ ಅಣ್ಣ ಹಂಗೇನಿಲ್ಲ ನೀನ್ ಹೇಳ್ಬೇಕೈತೆ ಕೂತ್ಕೊಂಡ ಮೇಲೆ ಅಲ್ಲಿ ಕೂಸತ್ತು ಹಂಗೇನಾಗಲ್ಲ ಫೋನು ಇದು ವಾಟರ್ ಪ್ರೂಫ್ ಫೋನು ಓಕೆನಾ ಹೌದಾ ಹಾಕು ಹಾ ಬಂದ್ಬಿಡಿ ಹಂಗಾರಿಲ್ಲ ಹಾ ಹೌದು ಮತ್ತೆ ಹಾಕು ಮತ್ತೆ ಹಾಕಲ್ಲ ಹಂಗಾರಿಲ್ಲ ಹೌದು ಇಲ್ಲ ಹೌದು ಸಾಕು ಮತ್ತೆ ಏ ಹೋಗೋಣ ಸೊ ಗಾಯ್ಸ್ ಇಷ್ಟೊತ್ತು ಕಂಟೆಂಟ್ ಕ್ರಿಯೇಟ್ ಮಾಡಿ ಇವಾಗ ನಾವು ಎಲ್ಲ ಮುಗಿಸ್ಕೊಂಡು ನನ್ನ ವಿಡಿಯೋ ಮಾಡ್ತಾನೆ ಗೈಸ್ ನಾನು ಅವ್ನ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಹೈ ತೋರ್ಸೋ ಮುಖ ತೋರ್ಸೋ ಸುಮ್ಮನೆ ಸುತ್ತದ್ ಬೇಡ ಸೊ ಗಾಯ್ಸ್ ಇವಾಗ ಎಲ್ಲ ಮುಗೀತು ಆ್ಯಕ್ಚುಲಿ ನಾನು ಬೆಳಿಗ್ಗೆ ಹೊರಡ್ತೀನಿ ಸೊ ಇವಾಗ ಏನೂ ಅಷ್ಟೊಂದು ವರ್ಕ್ ಇಲ್ಲ ಈಗ ಹೋಗಿ ಸ್ವಲ್ಪ ರೆಸ್ಟ್ ಮಾಡಬೇಕು ಮತ್ತೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಸಿಗುಮ ಅಂತ ಹೇಳ್ತಾ ಒಂದು 5 ನಿಮಿಷ ಸಿಗ್ತೀನಿ 5 ನಿಮಿಷ ಅಂದರೆ ಮತ್ತೆ ಸಿಗ್ತೀನಿ ಗೈಸ್ ಫೈನಲಿ ಎಲ್ಲ ಮುಗಿಸ್ಕೊಂಡು ಆ್ಯಕ್ಚುಲಿ ನೆನ್ನೆ ಬಂದಿದ್ದು ಇವತ್ತು ಹೊರಡ್ತಾ ಇದ್ದೀನಿ ಸಾಟರ್ಡೆ ಸೊ ಹೋಗಿ ಆಫೀಸ್ಗೆ ಹೋಗಬೇಕು ಸೊ ಹಾಗಾಗಿ ಬೇಗ ಹೋಗ್ತಾ ಇದ್ದೀನಿ ಈಗ ಟೈಮ್ ಬಂದು 6:30 ಅಣ್ಣನಿಗೆ ಬೇಗ 5 ಗಂಟೆಗೆ ಕರ್ಕೊಂಡೋಗಿ ಅಂತಂದರೆ ಹೋಗಿಲ್ಲ ಇನ್ನೂ ಕಾಯಿಸ್ಕೊಂಡು ಕೂತವ್ರೆ ಅಪ್ಪಿ ಒಬ್ಬ ನನ್ನನ್ನು ಕಾಯಿಸ್ತವನೆ ಅಲ್ಲಿ ನಮ್ಮ ಸಿಸ್ಟರ್ ಒಬ್ಬರು ಕ್ಯಾಮ್ರಾ ಮುಂದೆ ಬರೋಕ್ಕೆ ಎದ್ರಕತ್ತಾರೆ ಏನಕ್ಕೆ ಅಂತ ಗೊತ್ತಿಲ್ಲ ಸೊ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗೈ ಸಿಗೋಣ ಮತ್ತೆ